ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಜೂನ್ ತಿಂಗಳು ಹೇಗಿರುತ್ತೆ ನಿಮ್ಮದು ಅಂತ ನೋಡೋಣ. ಆ್ಯಂಡ್ ಈ ಸಲ ನಾನು ಟ್ಯಾರೋನ ಯೂಸ್ ಮಾಡ್ತಾ ಇಲ್ಲ, ಮೆಸೇಜ್ಗೆ ಯೂನಿಕಾರ್ನ್ಸ್ ಕಡೆಯಿಂದ ಮೆಸೇಜ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆಸ್ಟ್ರೋಡೈಸ್ ಮತ್ತು ಪಿಕ್ಚರ್ ಡೈಸ್ ಇಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ಜೂನ್ ತಿಂಗಳಲ್ಲಿ ಏನು ನಿಮಗೆ ಹೆಸರನ್ನು ಕೇಳಬೇಕು ಯೂನಿವರ್ಸ್ ಹತ್ರ ಕೇಳ್ಕೋಬಹುದು ನೀವು. ಆ್ಯಂಡ್ ಒಂದು ಸೆಲ್ಫ್ ಲವ್ ಕಾರ್ಡ್ ಇಟ್ಟಿದ್ದೀನಿ. ಓಕೆ, ನೋಡೋಣ ಏನು ಬರುತ್ತೆ ಜೂನ್ ತಿಂಗಳು. ಅದಕ್ಕೂ ಮುಂಚೆ ಜೂನನ್ನು ಡಿಕ್ಲರೇಷನ್ ಮಾಡಬೇಕಲ್ವ ನಾವು. ಯಾರಿಗೆ ಡಿಕ್ಲರೇಷನ್ ಬಗ್ಗೆ ಗೊತ್ತಿಲ್ಲ, ಈ ವಿಡಿಯೋ ಎಂಡಲ್ಲಿ ನಾನು ವಿಡಿಯೋನ ಹಾಕಿರ್ತೀನಿ, ನೀವು ನೋಡ್ಬೋದು. ಎಂಡ್ ಸ್ಕ್ರೀನಲ್ಲಿ ಎಲಿಮೆಂಟ್ಸ್ಗಳು ಬರುತ್ತೆ, ಅದರೊಳಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ. ಹಾಗೆ ಪ್ರತಿ ಮಂತನ್ನು ನಾವು ಡಿಕ್ಲೇರ್ ಮಾಡೋದ್ರಿಂದ ಎಷ್ಟು ಸಕ್ಸಸ್ಫುಲ್ ಇದ್ದೀವಿ ಅಂತ ಈ ಸಕ್ಸಸ್ ಸ್ಟೋರಿನ ನೋಡಿ. ಸಕ್ಸಸ್ ಸ್ಟೋರಿ ಮೇನ್ ರೀಸನ್ ಮೋಟಿವೇಶನ್. ಫಸ್ಟ್ ಥಿಂಗ್, ಬೇರೆಯವರ ಸಕ್ಸಸ್ ಸ್ಟೋರಿ ನೋಡಿ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ. ನಿಮಗೂ ಒಂದಲ್ಲ ಒಂದಿನ ಹಾಗೇ ಆಗುತ್ತೆ. ನೋಡಿ ಇವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅವರಿಗೆ ಜಾಸ್ತಿ ಅರ್ನಿಂಗ್ಸ್ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ಶೇರಿಂಗ್. ನೋಡಿದ್ರಿ ಅಲ್ವಾ, ನಿಮಗೂ ಈ ತಿಂಗಳಲ್ಲಿ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಸೊ ನೀವು ಅದನ್ನು ಟ್ರೈ ಮಾಡಿ, ನಾ ಮಾಡಿಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಎಸ್, ನಾನು ಜೂನ್ ತಿಂಗಳನ್ನು ಜೂನ್ ಅಂತ ಡಿಕ್ಲೇರ್ ಮಾಡ್ಕೋತಾ ಇದ್ದೀನಿ. ನೀವೇನಂತ ಡಿಕ್ಲೇರ್ ಮಾಡ್ಕೋತೀರಾ ನನಗೆ ಕಾಮೆಂಟ್ಸ್ ಹೇಳಿ. ಜಾಯ್ ಅಂತ ಮಾಡ್ಬೋದು, ಜಾಯ್ಫುಲ್ ಅಂತ ಮಾಡಬಹುದು, ಅಥವಾ ಲೈಕ್ ಜೆಯಿಂದ ಯಾವುದಾದ್ರೂ ಒಂದು ಕನ್ನಡ ವರ್ಡ್ ಕೂಡ ನೀವು ಮಾಡಬಹುದು. ಜಾಲಿ ಜೂನ್, ನಂಗೆ ಯಾಕೆ ಜುಲೈ ಅಂತ ಬರ್ತಿದೆ. ಜಾಲಿ ಜೂನ್, ಜಾಯ್ ಜೂನ್, ಎನಿಥಿಂಗ್ ಯು ವಿಶ್. ನನಗೆ ಜಾವಿಯಲ್ ಜೂನ್ ಅಂತ ನಾನು ಮಾಡ್ಕೋತಾ ಇದ್ದೀನಿ. ಎಸ್, ಬನ್ನಿ ಕ್ವಿಕ್ಕಾಗಿ ರೀಡಿಂಗ್ನ ನೋಡೋಣ ಏನಂತ ಬರುತ್ತೆ ಅಂತ. ಸೊ ಫಸ್ಟ್ ಪೆಂಡುಲಮ್ನ ಈಚೆ ಇಟ್ಟುಬಿಡ್ತೀನಿ. ಲಾಸ್ಟಲ್ಲಿ ನೀವು ಕೇಳಬೇಕು. ಆ್ಯಂಡ್ ಯಾರ್ದೆಲ್ಲ ಬರ್ಡೇ ಇದೆ ನಿಮಗೆ ರೀಡಿಂಗ್ ಇರುತ್ತೆ ಎಂಡಲ್ಲಿ, ಡೂ ಚೆಕ್ ಇಟ್ ಔಟ್. ಓಕೆ, ಎಸ್, ಫಸ್ಟು ರಿಲೇಷನ್ಶಿಪ್ಪಿಗೆ ಅಂತ ರೀಡಿಂಗ್ನ ಮಾಡೋಣ. ಎಷ್ಟು ಡೈಸ್ ಬರುತ್ತೆ ಅಂತ ನಾನು ಜಸ್ಟ್ ಒಂದು ರ್ಯಾಂಡಮ್ ಪಿಕ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಗಾಟ್ ದೀಸ್ ಡೈಸ್. ಓಕೆ, ಇಲ್ಲಿ ನೋಡಿ, ಇದು ರಿಲೇಷನ್ಶಿಪ್ಪಿಗೆ ಅಂತ ಬರ್ತಾ ಇರುವಂತಹ ಒಂದು ಪಿಕ್ಚರ್ಸ್. ಈ ಪಿಕ್ಚರ್ಸ್ ಬಂದಿದೆ ನಿಮಗೆ ರಿಲೇಷನ್ಶಿಪ್ 5. ಏನು ಹೇಳಬೇಕಂತ ಅಂದರೆ, ನಿಮ್ಮ ಮನಸ್ಸಲ್ಲಿ ಅವರ ಗುರುತುಗಳು ಹಾಗೇ ಇದೆ. ಓಕೆನಾ? ಸೊ ನಿಮಗೆ ತುಂಬ ಯೋಚನೆ ಬರ್ತಾ ಇದೆ ಅವ್ರ ಬಗ್ಗೆ, ಅವ್ರ ಪಾಸ್ಟ್ ಮೆಮೊರೀಸ್, ಅಂದರೆ ಸ್ಪೆಷಲಿ ಅವ್ರ ಮೆಮೊರೀಸ್ ತುಂಬ ಅಂದರೆ ತುಂಬ ನೆನಪಾಗ್ತಾ ಇದೆ ಅಂತ ಹೇಳಬಹುದು. ಬಟ್ ಈ ತಿಂಗಳು ಹೇಗಿರುತ್ತೆ ನಿಮಗೆ ರಿಲೇಷನ್ಶಿಪ್ ಅಂದರೆ, ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್. ಎಲ್ಲ ಡೈರೆಕ್ಷನಿಂದನೂ ನಿಮಗೆ ಏನೋ ಒಂಥರ ಫೇವರಬಲ್ ಔಟ್ಕಮ್ ಬರುವಂತಹ ಚಾನ್ಸಸ್ ಇದೆ. ಎಲ್ಲ ಡೈರೆಕ್ಷನಿಂದನೂ ನಿಮಗೆ ಅವ್ರ ಬಗ್ಗೆ ಏನೋ ಇನ್ಫಾರ್ಮೇಷನ್ ಆಗಿರಬಹುದು, ಅಥವಾ ಅವ್ರು ಇಲ್ಲಿದ್ದಾರೆ, ಅಥವಾ ಅವ್ರು ನಿಮಗೆ ಟೆಕ್ಸ್ಟ್ ಮಾಡ್ಬೋದು, ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ಈ ಥರ ಏನಾದರೂ ಒಂದು ಪಾಸಿಟಿವ್ ನ್ಯೂಸನ್ನು ನೀವು ಕೇಳಬಹುದು ಈ ತಿಂಗಳು ಅವರ. ಆ್ಯಂಡ್ ಇಲ್ಲಿ ಈ ಹೆಜ್ಜೆ ಇರೋದನ್ನು ನೋಡ್ತಾ ಇದ್ದರೆ ನನಗೆ ಅವರು ನಿಮ್ಮ ಲೈಫ್ಗೆ ಮತ್ತೆ ಸ್ಟೆಪ್ ಮಾಡ್ಬೋದು, ಅಂದರೆ ಒಂದು ಹೆಜ್ಜೆನ ಇಡಬಹುದು, ಅಥವಾ ನಿಮ್ಮ ಒಂದು ಈ ರಿಲೇಷನ್ಶಿಪ್ ಈ ಮಂತಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಬಹುದು ಅಂತ ನಾನು ಹೇಳ್ತೀನಿ. ಓಕೆನಾ? ಆ್ಯಂಡ್ ಇಷ್ಟು ದಿನ ಒಂಥರ ಇಂಬ್ಯಾಲೆನ್ಸ್ಡ್ ಇತ್ತು ಅಲ್ವಾ, ನನಗೇನೋ ಈ ಸಲ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಈ ಮಂತು ಬ್ಯಾಲೆನ್ಸ್ಡ್ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಅ ರೈಟ್ ಟೈಮ್ ಅಂತಲೂ ಹೇಳ್ಬೋದು. ನೀವು ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಒಂದು ಡಿಸಿಷನ್ ತೊಗೊತೀರಾ ಅಂದರೆ ದಿಸ್ ಮೈಟ್ ಬಿ ದ ರೈಟ್ ಟೈಮ್, ರೈಟ್ ಮಂತ್. ಈಗ ಆ್ಯಕ್ಚುಲಿ ಯಾರಾದರೂ ಮ್ಯಾರೇಜ್ ಏನಾದರೂ ನೋಡ್ತಾ ಇದ್ದೀರಾ, ಮ್ಯಾರೇಜ್ಗೆ ಪ್ರಪೋಸಲ್ಗಳು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೇ ಬಿ ಮ್ಯಾರೇಜ್ ಸೆಟ್ ಆಗುವಂತಹ ಚಾನ್ಸಸ್ಸು ನಿಮಗಿದೆ. ತುಂಬ ಕಡೆಯಿಂದ ಪ್ರೊಫೈಲ್ಗಳು ಬರುವಂತಹ ಸಾಧ್ಯತೆ ಇದೆ. ಒಂದು ಸ್ಟೆಪ್ ಹೆಡ್ ಹೋಗ್ತೀರಾ ನೀವು. ಓಕೆ, ಸೊ ಆಲ್ರೆಡಿ ಮಾತುಕತೆ ಆಗಿದೆ ಅಂದರೆ ಏನೋ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ಬೋದು, ಏನೋ ಈ ಥರ ಆಗುವಂಥ ಚಾನ್ಸಸ್ ಇದೆ ಇನ್ ಕೇಸ್ ಮುಹೂರ್ತಗಳಿದ್ದರೆ. ಆ್ಯಂಡ್ ರೀಕನ್ಸಿಲೇಷನ್ ಅಥವಾ ಅದಕ್ಕೆ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ಈ ಮಂತಲ್ಲಿ ಚಾನ್ಸಸ್ ಆರ್ ದೇರ್, ರೀಕನ್ಸಿಲೇಷನ್ ಚಾನ್ಸ್ ಅಂತೂ ಇದೆ. ಆ್ಯಂಡ್ ನಾ ಹೇಳ್ದಂಗೆ ನೀವು ಅವ್ರ ಬಗ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಏನಾಗ್ತಾ ಇದೆ ಅವ್ರ ಲೈಫಲ್ಲಿ, ಅಥವಾ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದಾರಾ ಇಲ್ವಾ. ಅವರು ಸ್ಟೆಪ್ ಬ್ಯಾಕ್ ಮಾಡಲ್ಲ, ಇಲ್ಲಿ ಮುಂದೆ ಬರ್ತಾರೆ, ಒಂದು ಹೆಜ್ಜೆ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಓಕೆ, ಸೊ ಬ್ಯೂಟಿಫುಲ್ ರೀಡಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಗೈಸ್. ರಿಲೇಷನ್ಶಿಪ್ ಬಗ್ಗೆ ಈ ಮಂತ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಅವರಿಗೆ ಗುಡ್ ಲಕ್. ಇಲ್ಲಿ ಯೂನಿಕಾರ್ನ್ ಇನ್ ದ ಫ್ಯೂಚರ್ ಅಂತ ಬರ್ತಾ ಇದೆ. ವಾವ್, ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಅಮೇಝಿಂಗ್ ರೈಟ್? ಓ ಮೈ ಗಾಡ್,
ಹೇಗೆ ನೀವು ಜಸ್ಟ್ ಒಂದೊಂದು ರೀಡಿಂಗು ನೋಡಿ ಅದು ಯಾವ ಥರ ರೆಸೊನೇಟ್ ಆಗುತ್ತೆ ಅಥವಾ ಕನೆಕ್ಟ್ ಆಗುತ್ತೆ ಒಂದಕ್ಕೊಂದು. ರೆಸೊನೇಟ್ ಅನ್ನೋದಕ್ಕಿಂತ ಕನೆಕ್ಷನ್ ಬಿಟ್ವೀನ್ ಡೈಸ್ಗಳ ಮತ್ತು ಇದರಲ್ಲೂ ಕನೆಕ್ಷನ್ ನೋಡಿ ಹೇಗಿದೆ ಅಲ್ವಾ. ಇದನ್ನು ಏನು ಹೇಗೆ ಅದು ನಾನು ಹೇಳಿದೆ ನಿಮಗಲ್ವಾ, ಫಾರ್ವರ್ಡ್ ಹೋಗುತ್ತೆ, ಮುಂದೆ ಹೋಗುತ್ತೆ, ಒಂದು ಸ್ಟೆಪ್ ತೊಗೋತೀರಾ ಅಂತ. ಸೊ ಹಳೇದನ್ನು ಬಿಟ್ಟು ಹಾಕ್ಬಿಡಿ. ಅಂದರೆ ಈಗ ನಾವು ಇದನ್ನು ಯಾವ ಥರ ಕನ್ಸಿಡರ್ ಮಾಡ್ಬೋದು ಅಂದರೆ ಫ್ಯೂಚರ್ ಅಂತಲೇ ಬಂದುಬಿಟ್ಟಿದೆ ನಮಗೆ ಕಾರ್ಡ್. ಅಂದರೆ ನನಗೆ ಹೇಳಿದ್ನಲ್ವ ನಿಮಗೆ, ಏನಾದರೂ ಫ್ಯೂಚರ್ ಡಿಸಿಷನ್ ತೊಗೊಳ್ಳೋವಂತಹ ಚಾನ್ಸಸ್ ಇದೆ ಅಂತ. ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಅಥವಾ ಮದುವೆ ನೋಡ್ತಿದ್ರೆ ಅವ್ರಿಗೆ ಮದುವೆ ಸೆಟ್ ಆಗೋ ಚಾನ್ಸ್ ಇದೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಬೇಕಂತಿದ್ರೆ ದೆನ್ ದಿಸ್ ಇಸ್ ಅ ರೈಟ್ ಮಂತ್. ಬ್ಯೂಟಿಫುಲ್ ರೈಟ್, ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲಾಗಿ ಬಂತು. ಯೂನಿಕಾರ್ನ್ಸಿಗೆ ನಾವು ಥ್ಯಾಂಕ್ ಯು ಹೇಳೋಣ. ಅಮೇಝಿಂಗ್. ಸೊ ಪಾಸ್ಟ್ ಏನಾಗಿದೆ ಬಿಟ್ಟು ಹಾಕ್ಬಿಡಿ ಆ್ಯಂಡ್ ಗೋ ಹೆಡ್, ಮುಂದೆ ಹೋಗಿ. ಓಕೆ ಈಗ ಬಿಸ್ನೆಸ್ ಆರ್ ಮನಿ ಆರ್ ಜಾಬ್ ರಿಲೇಟೆಡ್ ನೋಡೋಣ ಏನು ಬರುತ್ತೆ ಕಾರ್ಡ್ಸ್ ಅಂತ. ಲೆಟ್ ಮಿ ಶಫಲ್. ಈಗ ರಿಲೇಷನ್ಶಿಪ್ ರೀಡಿಂಗ್ ಮಾಡಿರೋದ್ರಿಂದ ಶಫಲ್ ಮಾಡ್ತಾ ಇದ್ದೀನಿ. ಕಾರ್ಡ್ ಬಂತು. ಓಕೆ, ವಾವ್, ವೆರಿ ನೈಸ್, ವೆರಿ ಬ್ಯೂಟಿಫುಲ್, ಅಮೇಝಿಂಗ್. ತುಂಬ ಚೆನ್ನಾಗಿ ಬಂದಿದೆ. ಏನಂತ ಹೇಳ್ತೀನಿ ನೋಡಿ, ಮ್ಯಾಗ್ನೆಟ್ ಬಂದಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತೇ ಇದೆ ಮ್ಯಾಗ್ನೆಟ್ ಅಂದರೆ ಏನು, ಅಯಸ್ಕಾಂತ ಎಲ್ಲದನ್ನು ಅಟ್ರಾಕ್ಟ್ ಮಾಡೋ ಪವರ್ ಇದೆ ಅದಕ್ಕೆ. ಎಸ್, ನಾನೇನು ಹೇಳಿ, ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಈ ಸಲ ಈ ಮಂತ್ ದುಡ್ಡು, ಹಣಕಾಸು, ಬಿಸ್ನೆಸ್, ಜಾಬ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್. ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ದ ಅಬಂಡೆನ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಡೋಂಟ್ ಹ್ಯಾವ್ ಟು ವರಿ. ಹ್ಯಾಪಿ ಫೇಸ್ ಇದೆ. ಸೊ ಅಂದರೆ ನೀವು ಹ್ಯಾಪಿ ಆಗುವಂತಹ ಚಾನ್ಸಸ್ ಹೈ ಇದೆ. ಬಟ್ ಕ್ವೆಶ್ಚನ್ ಮಾರ್ಕ್ ಇರೋದು ಯಾಕೆ? ನಿಮಗೆ ಡೌಟ್ ಇದೆ, ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ. ಐ ಥಿಂಕ್ ನೀವು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮಲ್ಲಿ ಕೆಪ್ಯಾಸಿಟಿ ಇದ್ದರೂ ಕೂಡ ನೀವು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಒಂಥರ ಸ್ಟೆಪ್ ಬ್ಯಾಕ್ ಮಾಡ್ಕೋತಾ ಇದ್ದೀರಾ. ಇಲ್ಲ, ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ನಾನು ಇದನ್ನು ಮಾಡಲ್ಲ ಅನಿಸುತ್ತೆ, ಇದು ನನ್ನ ಕೈಲಾಗುವಂಥದ್ದ, ಈ ಥರ ಯೋಚನೆಗಳು ಏನಿದೆ ದಯವಿಟ್ಟು ತೆಗ್ದು ಹಾಕ್ಬಿಡಿ. ಯಾರಾದರೂ ದುಡ್ಡು ಕೊಟ್ಟು ಇನ್ನೂ ದುಡ್ಡು ಬಂದಿಲ್ಲ ಅನ್ನುವಂಥವ್ರು ಈ ಮಂತಲ್ಲಿ ನಿಮಗೆ ದುಡ್ಡು ಸಿಗೋ ಚಾನ್ಸಸ್ ಇದೆ. ಓಕೆ, ವಂಡರ್ಫುಲ್. ಆಪರ್ಚುನಿಟೀಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾರಾದರೂ ಸೇಲ್ಸಿಂಗ್ ಫೀಲ್ಡಲ್ಲಿದ್ದರೆ ಅವರು ಸೇಲ್ ಆಗ್ತಾಯಿಲ್ಲ, ಏನು ಯಾರಿಗೂ ಸೇಲ್ ಆಗ್ತಾಯಿಲ್ಲ, ಅಥವಾ ಏನು ನಿಮಗೆ ಟಾರ್ಗೆಟ್ ಅಂತ ಎಲ್ಲ ಇರುತ್ತೆ ಅಲ್ವಾ, ಸೊ ಅದೇನೂ ಆಗ್ತಾಯಿಲ್ಲ ಅಂದರೆ ದಸ್ ಇಸ್ ಅ ರೈಟ್ ಮಂತ್. ಓಕೆ, ಸೊ ಹ್ಯಾಪಿ ಫೇಸ್ ಇರೋದ್ರಿಂದ ಈ ಸಲ ಒಳ್ಳೆ ಹಣಕಾಸು ಬಂದುಬಿಟ್ಟು ನಿಮಗೆ ನಿಮ್ಮ ದುಡ್ಡಿನ ಸಮಸ್ಯೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ನೀವು 100% ಖುಷಿಯಾಗಿರುವಂತಹ ಚಾನ್ಸಸ್ ಇದೆ. ಬ್ಯಾಡ್ ಕ್ವೆಶ್ಚನ್ ಮಾರ್ಕ್ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೀವು ಸೆಲ್ಫ್ ಡೌಟಲ್ಲಿ ಇಟ್ಕೋಬೇಡಿ. ನನ್ನ ಕೈಯಲ್ಲಿ ಆಗೇ ಆಗುತ್ತೆ, ನನ್ನ ಕೈಯಲ್ಲಿ ಆಗದೆ ಇರೋದು ಏನಿಲ್ಲ, ಈ ಥರ ಇರಬೇಕು ಯಾವಾಗಲೂ. ಓಕೆನಾ? ಸೊ ಎಸ್, ವಂಡರ್ಫುಲ್. ಪ್ಲೀಸ್ ಗ್ರ್ಯಾಬೋವೈ ಕೋಟ್ಸನ್ನು ಯೂಸ್ ಮಾಡಿ. ಸೊ ಆವಾಗ ನಿಮಗಿನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಕೋಡ್ಸ್ನ ಯೂಸ್ ಮಾಡೋದ್ರಿಂದ ನಾವು ಒಂದು ಪರ್ಟಿಕ್ಯುಲರ್ಗೆ ಅಂತಲೇ ಕೊಟ್ಟಿರ್ತೀವಿ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಮದುವೆಗೆ ಅಂತ ಕೋಡ್ ಕೊಟ್ಟಿರ್ತೀವಿ ಅಂದರೆ ಅದರಲ್ಲಿ ಎಲ್ಲ ಥರದ ಎನರ್ಜಿ ಇರುತ್ತೆ. ಓಕೆನಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಯೂಸ್ ಮಾಡಿ. ನಿಮಗೇನೆ ಗೊತ್ತಿಲ್ಲ ಅದು ಯಾವ ಥರ ಫೇವರ್ ಸ್ಟಾರ್ಟ್ ಮಾಡುತ್ತೆ ಅನ್ನೋದು. ಜಾಬ್ ರಿಲೇಟೆಡ್ ನಿಮಗೆ ಕ್ವೆಶ್ಚನ್ ಮಾರ್ಕ್ ಇರೋದ್ರಿಂದ ನಾನು ನಿಮಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ಇಂಟರ್ವ್ಯೂ ಕೊಡಬೇಕಂತ ಇದ್ದರೆ ಅಥವಾ ಬಿಸ್ನೆಸ್ ವಾಟ್ ಎವರ್, ನಾನು ಪ್ಲೇಲಿಸ್ಟನ್ನ ಎಂಡಲ್ಲಿ ಹಾಕ್ತೀನಿ, ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡೋದು ಅಂತ ಹೇಳಿದ್ರೆ ಏನು ಗೊತ್ತಾ, ಒಂದು ತಾಮ್ರದ ಚಂಬನ್ನು ತೊಗೋಬೇಕು, ಅದರಲ್ಲಿ ನೀರನ್ನು ತುಂಬ್ಕೋಬೇಕು. ನೀರನ್ನು ತುಂಬಿಕೊಂಡು ಸೂರ್ಯನ ಕಡೆ ಮುಖ ಮಾಡಿ ಅದನ್ನು ನೀರನ್ನು ಭೂಮಿ ಮೇಲೆ ಹಾಕೋದು. ಓಕೆನಾ? ನೀವೀಗ ಮೂವೀಸಲ್ಲಿ ಅದರಲ್ಲೆಲ್ಲ ನೋಡಿರೋದಿಲ್ವಾ, ಸಮುದ್ರದಲ್ಲಿ ನಿಂತ್ಕೊಂಡು ನೀರು ತುಂಬಿಕೊಂಡು ಸೂರ್ಯಂಗೆ ಹಿಂಗೆ ಹಾಕ್ತಾ ಇರ್ತಾರಲ್ಲ, ಅದು. ನನ್ನ ಹತ್ರ ಇಲ್ಲಿ ಏನೂ ಇಲ್ಲ ತೋರಿಸೋಕ್ಕೆ. ಓಕೆ, ಇಲ್ಲಿ ಒಂದು ದೊಡ್ಡ ಬೌಲ್ ಇದೆ ಆ್ಯಂಡ್ ಒಂದು ಚಿಕ್ಕ ಬೌಲ್ ಇದೆ. ಸೊ ಇದರಲ್ಲಿ ನಾನು ನೀರು ತುಂಬ್ಕೋತೀನಿ ಅಂದ್ಕೊಳ್ಳಿ, ಅಲ್ಲಿ ಸೂರ್ಯ ಇದ್ದೇನೆ ಅಂದ್ಕೊಳ್ಳಿ, ಇದು ಭೂಮಿ ಅಂದ್ಕೊಳ್ಳಿ, ಇದಕ್ಕೆ ಹಿಂಗೆ ನೀರು ಹಾಕೋದು. ಓಕೆನಾ? ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಬೇಗ ಜಾಬ್ ಸಿಗುತ್ತೆ. ಸೂರ್ಯ ಸ್ಪೆಷಲಿ ದ ಪ್ಲ್ಯಾನೆಟ್ ಸನ್ ಈಸ್ ಫಾರ್ ಬಿಸ್ನೆಸ್ ಆ್ಯಂಡ್ ಜಾಬ್, ಹಣಕಾಸು ಎಲ್ಲದಕ್ಕೂ ರಿಲೇಟೆಡ್. ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂದರೆ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂದರೆ ನಿಮಗೆ ಅದು ಹೆಂಗೋ ಹುಟ್ಟು ಬೀಳುತ್ತೆ ದುಡ್ಡು
ಅದು ಸೂರ್ಯಗ್ರಹ ಚೆನ್ನಾಗಿದ್ದರೆ ನಿಮಗೆ, ಓಕೆನಾ. ಸೊ ಯೂನಿಕಾರ್ನ್ಸ್ ಏನು ಹೇಳ್ತಾರೆ ನೋಡೋಣ ನಿಮ್ಮ ಜಾಬ್ ಆರ್ ಬಿಸ್ನೆಸ್ ಬಗ್ಗೆ. ದ ಸೈಲೆನ್ಸ್, ಬಿ ಸ್ಟಿಲ್ ಫಾರ್ ಆಲ್ ದ ಆನ್ಸರ್ಸ್ ಲೈ ಇನ್ ದ ಸೈಲೆನ್ಸ್. ಓಕೆ, ಮೇ ಬಿ ನಾನು ಹೇಳ್ದಂಗೆ ನಿಮಗೆ ಅಂಡರ್ ಕಾನ್ಫಿಡೆನ್ಸ್ ಇದ್ದೀರಾ ಅಂತ ನಾನು ಹೇಳಿದೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ. ಸೊ ಅದನ್ನು ನೀವು ಇನ್ನೊಬ್ಬರ ಹತ್ರ ವ್ಯಕ್ತಪಡಿಸ್ತಿದ್ದೀರಾ ಅನಿಸುತ್ತೆ ಮೋಸ್ಟ್ ಪ್ರಾಬಬಲಿ. ಓಕೆ, ಸೊ ಇಲ್ಲ ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ನನಗೆ ಈ ಥರ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾವಾಗಲೂ ಇದನ್ನು ರಿಪೀಟೆಡಾಗಿ ಹೇಳ್ತಾ ಇದ್ದೀರಾ ಅನಿಸುತ್ತೆ. ಸೊ ಆದಷ್ಟು ಸೈಲೆಂಟಾಗಿದ್ದು ಬಿಡಿ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಯೂನಿಕಾರ್ನ್ಸ್ ಹೇಳ್ತಾ ಇದ್ದಾರೆ. ಅಥವಾ ನೆಗೆಟಿವ್ ಆಗಿ ಮಾತಾಡೋದು, ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡೋದು, ನನಗೇನು ದುಡ್ಡು ಸಿಗಲ್ಲ ಅನಿಸುತ್ತೆ, ನನಗೆ ಕೆಲಸ ಸಿಗಲ್ಲ ಅನಿಸುತ್ತೆ, ಇನ್ಯಾರು ಸೇಲ್ ಆಗಲ್ಲ ಅನಿಸುತ್ತೆ, ಇನ್ನೇನು ಸೇಲ್ ಆಗಲ್ಲ ಅನಿಸುತ್ತೆ, ನಂದು ಇನ್ನೇನು ಬಿಸ್ನೆಸ್ ಮುಚ್ಚೋಗುತ್ತೆ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಮಾತಾಡಬೇಡಿ ಅಂತ ಯೂನಿಕಾರ್ನ್ಸು. ಸೈಲೆನ್ಸ್ ಆಗಿರಿ. ಆ್ಯಂಡ್ ಇನ್ನೊಬ್ರ ಹತ್ರ, ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈವಿಲೈ ಬೀಳೋದು ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ನಿಮ್ಮ ಕೆಲಸ ಸಿಕ್ಕು ನೀವು ಅದರಲ್ಲಿ ಸಕ್ಸಸ್ ಆಗೋ ತನಕ ಬೆಟರ್ ಯಾರ ಹತ್ರನೂ ಏನು ಹೇಳೋಕ್ಕೆ ಹೋಗ್ಬೇಡಿ. ಓಕೆ, ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೆಲ್ತ್ ವಿಚಾರದಲ್ಲಿ ನಿಮಗೆ ಏನು ಬರುತ್ತೆ ಅನ್ನೋದು ನೋಡೋಣ. 2 ಟೈಸ್ ಬಂತು, ಒಂದು ಇದು ಆ್ಯಂಡ್ ಇನ್ನೊಂದು ಮತ್ತೆ ಫುಟ್ ಪ್ರಿಂಟ್ ಬಂದಿದೆ. ಓಕೆ, ಎಸ್, ಹೆಲ್ತ್ ವಿಚಾರದಲ್ಲಿ ಯಾಕೋ ನಿಮಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಮೋಸ್ಟ್ಲಿ ಡಿಪ್ರೆಷನ್, ಆ್ಯಂಗ್ಸೈಟಿ ಕೈಂಡ್ ಇರಬಹುದು, ಆರ್ ಯಾವಾಗಲೂ ತುಂಬ ಮೂಡ್ ಸ್ವಿಂಗ್ಸು, ಮೂಡಿ ಫೀಲಿಂಗ್ ಬರೋದಾಗಿರಬಹುದು. ಆ್ಯಂಡ್ ಕೆಲವರಿಗೆ ಪಾದ ನೋವು, ಕಾಲು ನೋವು, ಅಥವಾ ಎಲ್ಲೂ ಓಡಾಡೋಕ್ಕೆ ಆಗದೆ ಒಂಥರ ಆಲಸ್ಯತನ ಅಂತ ಹೇಳಬಹುದು, ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ. ಅದು ಆಲ್ರೆಡಿ ನಿಮಗಿದೆ, ಅದು ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಥಾಟ್ಸು. ಆ್ಯಂಡ್ ವಾಟ್ ಮೇಕ್ಸ್ ಯು ಹ್ಯಾಪಿ, ಡೂ ದ್ಯಾಟ್, ನಾನು ಅದನ್ನೇ ಹೇಳೋದು. ಓಕೆ, ಸೊ ನಿಮ್ಗೇನು ಖುಷಿ ತಂದುಕೊಡುತ್ತೆ ಅದನ್ನು ಮಾಡಿ, ಆವಾಗ ನಿಮಗೆ ಸ್ಯಾಡ್ನೆಸ್ ಅನ್ನೋದು ಕಮ್ಮಿ ಆಗುತ್ತೆ. ಈ ಮಂತು ಸ್ವಲ್ಪ ನಿಮಗೆ ಹರ್ಟ್ ಆಗುವಂಥದ್ದು, ಅಥವಾ ಸುಮ್ಮನೆ ಸಣ್ಣ ಪುಟ್ಟಕ್ಕೆ ನಿಮಗೆ ಬೇಜಾರಾಗುವಂಥದ್ದು, ಮೂಡ್ ಸ್ವಿಂಗ್ಸ್ ಬರೋದು, ಏನೂ ಮಾಡೋದೇ ಇಲ್ಲ, ತುಂಬ ಓವರ್ ಥಿಂಕಿಂಗ್ ಮಾಡಿ ಅದರಿಂದ ಬೇಜಾರಾಗೋದು, ಅದರಿಂದ ನಿಮಗೆ ಮೈಕೈ ನೋವು ಬರೋದು, ಎಲ್ಲೂ ಹೋಗ್ಬೇಕನ್ಸಲ್ಲ, ಎಲ್ಲಾದರೂ ಹೋಗೋಕ್ಕೆ ಹೋದರೆ ಆಲಸ್ಯತನ, ಇಲ್ಲ ನಾಳೆ ಮಾಡೋಣ, ಈ ಥರ. ಸೊ ನೀವು ಅದನ್ನು ದಯವಿಟ್ಟು ಓವರ್ಕಮ್ ಮಾಡಿ. ಯೂನಿಕಾರ್ನ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಪ್ರಾಂಪ್ಟಿಂಗ್, ಕಾಲ್ ಅ ಫ್ರೆಂಡ್ ಟುಡೇ. ಓಕೆ, ಐ ಥಿಂಕ್ ಯು ನೀಡ್ ಸಮ್ ಕಂಪನಿ. ನಿಮಗೆ ಯಾರ ಹತ್ರನಾದರೂ ಏನಾದರೂ ಶೇರ್ ಮಾಡ್ಕೋಬೇಕನ್ಸುತ್ತೆ ಅಂತ. ಆ್ಯಂಡ್ ನಾನು ಹೇಳಿದ್ನಲ್ವ ಇಲ್ಲಿ ನೋಡಿ, ನಿಮಗೆ ಸ್ಟೆಪ್ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಅಥವಾ ಹೋಗ್ಬೇಕನ್ಸುತ್ತೆ ಎಲ್ಲೂ ಹೋಗ್ತಿಲ್ಲ, ಅಥವಾ ಹೋದರೂ ಕೂಡ ಅಲ್ಲಿ ಎಲ್ಲೂ ನಿಮಗೆ ಒಂಥರ ನೆಮ್ಮದಿ ಇಲ್ಲ. ಓಕೆನಾ, ನೆಮ್ಮದಿ ಇಲ್ಲ, ಏನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ನೀವು ಅಲ್ಲಿ ಹೋದರೂ ಕೂಡ ನಿಮ್ಗೊಂಥರ ಎನ್ವೈರ್ಮೆಂಟು ಯಾರೂ ನಿಮ್ಗೆ ಸೂಟಬಲ್ ಅನ್ನಿಸ್ತಾ ಇಲ್ಲ, ಆ ಥರ ಆಗ್ತಾಯಿದೆ. ಬಟ್ ನಿಮಗೆ ಯಾರು ತುಂಬ ಫ್ರೆಂಡ್ಲಿ ಅನಿಸುತ್ತೆ, ಇವರು ತುಂಬ ಫ್ರೆಂಡ್ಲಿ ಇದ್ದಾರಪ್ಪ, ಓಕೆ ಇವ್ರ ಹತ್ರ ಏನೋ ಶೇರ್ ಮಾಡ್ಬೋದಪ್ಪ, ಟೈಮ್ ಪಾಸ್ ಮಾಡ್ಬೋದಪ್ಪ ಅನ್ನೋ ಅಂಥವ್ರ ಜೊತೆ ಮಾತಾಡಿ. ವರ್ಸ್ಟ್ ಪಾರ್ಟ್, ಆ ಥರ ಯಾರೂ ಇಲ್ಲ ಅಂದರೆ ನಿಮ್ಮನ್ನು ಬಿಟ್ಟರೆ ನಿಮಗೆ ಒಳ್ಳೆ ಫ್ರೆಂಡ್ ಯಾರೂ ಇಲ್ಲ. ಮಿರರ್ನ ತೊಗೊಳ್ಳಿ, ಮಿರರ್ ಮುಂದೆ ಸ್ಟಾರ್ಟ್ ಸೇಯಿಂಗ್ ಆಲ್ ಯುವರ್ ಫೀಲಿಂಗ್ಸ್. ಫಸ್ಟು ನೀವೇನು ಮಾಡಿಬಿಡಿ ಗೊತ್ತಾ, ಬೇಜಾರನ್ನೆಲ್ಲ ಹೇಳ್ಕೊಂಡ್ಬಿಡಿ ಮಿರರ್ ಮುಂದೆ. ಆಮೇಲೆ ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಳಿ, ಇಟ್ಸ್ ಓಕೆ, ಇಲ್ಲಿ ತನಕನೇ ಬಂದಿದ್ದೀವಿ, ಇನ್ನೇನಿನ್ನು ಮುಂದೆ ಸ್ವಲ್ಪ ದಿನ ಎಲ್ಲ ಸರಿ ಹೋಗಿಬಿಡುತ್ತೆ ಅಂತ ಲಾಸ್ಟಲ್ಲಿ ಹೇಳಿ ಆಲ್ ಈಸ್ ವೆಲ್ ಅಂತ ಹೇಳಿ ನೋಡಿ ಮ್ಯಾಜಿಕ್ ಹೆಂಗೆ ಎಷ್ಟು ಬೇಗ ಡಿಪ್ರೆಷನಿಂದ ಹೊರಗಡೆ ಬರ್ತೀರಾ ಅಂತ. ಓಕೆ, ಎಸ್, ನಾವು ಲೆಟ್ಸ್ ಸಿ ಏನು ಸೆಲ್ಫ್ ಲವ್ ಕಾರ್ಡಲ್ಲಿ ಏನಿದೆ ಅಂತ. ಹೈಡ್ರೇಟ್. ಓಕೆ, ಸಮ್ಮರ್ ಆಲ್ಮೋಸ್ಟ್ ಮುಗ್ದಿದೆ, ಬಟ್ ಯಾಕೆ ನಮಗೆ ಹೈಡ್ರೇಟ್ ಬರ್ತಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಮಳೆ ಬಿಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಚಳಿಗಾಲದಲ್ಲಾಗಿರ್ಬೋದು, ನೀರನ್ನು ನಾವು ಕಮ್ಮಿ ಕುಡಿತೀವಿ. ನೀವು ಅಬ್ಸರ್ವ್ ಮಾಡೋ ಥರ ನೀರನ್ನು ಆದಷ್ಟು ಜಾಸ್ತಿ ಸೇವಿಸಿ. ಆ್ಯಂಡ್ ನಮ್ಮ ಬಾಡಿ 70% ವಾಟರ್ ಆಗಿರೋದ್ರಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ಪವರ್ ತುಂಬ ಇರುತ್ತೆ. ಹೌದು, ನೀರಲ್ಲಿ ಇರ್ತಕ್ಕಂತಹ ಪವರ್ಫುಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದು ಬೇರೆ ಯಾವುದ್ರಲ್ಲೂ ಇಲ್ಲ. ನೀರಿಗೆ ನೀವೇನು ಹೇಳ್ತೀರೋ ಅದನ್ನು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ತುಂಬ ಇದೆ. ಓಕೆ, ತುಂಬ ಅಂದರೆ ತುಂಬ ಇದೆ. ನಿಮ್ಮ ಬಾಡಿನೂ ಅಷ್ಟೇ, ಎಷ್ಟು ಹೈಡ್ರೇಟ್ ಮಾಡ್ಕೋತೀರಾ, ಒಳ್ಳೆ ವಿಷಯಗಳಿಂದ ಹೈಡ್ರೇಟ್ ಮಾಡ್ಕೋತೀರಾ, ಅಷ್ಟು ನಿಮ್ಮ ಬಾಡಿ ಸ್ಪಂದಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಸೊ ಆದಷ್ಟು ಜಾಸ್ತಿ ನೀರು ಕುಡೀರಿ, ಆರೋಗ್ಯವಾಗಿರಿ. ಓಕೆ,
ಎಸ್, ಥ್ಯಾಂಕ್ ಯು ಗೈಸ್. ಹೆಲ್ತ್ ರೀಡಿಂಗ್ ಆಯಿತು. ಇವಾಗ ಪೆಂಡುಲಮ್ ನೋಡೋಣ ಏನಂತ ತೋರಿಸುತ್ತೆ ಪೆಂಡುಲಮ್ ನಿಮಗೆ ಎಸ್ ಆರ್ ನೋ ರೀಡಿಂಗಲ್ಲಿ. ಸೊ ಪೆಂಡುಲಮ್ಗೆ ನೀವು ಕೇಳ್ಕೊಳ್ಳಿ, ಈ ಮಂತ್ ನಿಮ್ಗೆ ಏನಾಗಬೇಕಿದೆ, ಪ್ಲೀಸ್ ಆನ್ಸರ್ ಕೊಡಿ ಪೆಂಡುಲಮ್ ಅಂತ ಕೇಳ್ಕೊಳ್ಳಿ. ಓಕೆ, ನಾನಿವಾಗ ಪೆಂಡುಲಮ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ನಿಮಗೆ ಜೂನ್ ಮಂತ್ ಏನು ಫೇವರಬಲ್ ಆಗಿದೆಯಾ ಹೇಗೆ ಅಂತ. ಓಕೆ, ದ ಆನ್ಸರ್ ಈಸ್ ಮೇ ಬಿ. ನೀವು ಅಂದ್ಕೊಂಡಿದ್ದು ಲೈಕ್ 50-50 ಆಗುತ್ತೆ. ಓಕೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ. ನೀವು ಅಂದ್ಕೊಂಡಿದ್ದ ಕೆಲಸ ಅರ್ಧ ಆಗ್ಬೋದು ಅಷ್ಟೇ, ಅರ್ಧ ಕೆಲಸ ಆಗುತ್ತೆ. ಸೊ ಕಂಪ್ಲೀಟ್ ಕೆಲಸ ಇಲ್ಲ, ಕಂಪ್ಲೀಟ್ ಕೆಲಸ ಆಗೋದಿಲ್ಲ. ಸೊ ಅರ್ಧ ಕೆಲಸ ಆಗೋ ಚಾನ್ಸಸ್ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನೀವು ಜೂನ್ಗೆ ಏನಂತ ಏನು ಡಿಕ್ಲೇರ್ ಮಾಡ್ಕೋತಿದ್ರೆ ನನಗೆ ಹೇಳಿ. ಓಕೆ, ಎಸ್, ಈಗ ಬರ್ಡೇ ರೀಡಿಂಗ್ ಯಾರ್ದಿದೆ ಅವರಿಗೆ ನೋಡೋಣ. ನಿಮ್ಮ ಬರ್ಡೇ ಆಗಿರ್ಬೋದು, ನಿಮ್ಮ ಪರ್ಸನ್ ಬರ್ಡೇ ಆಗಿರಬಹುದು, ಅದನ್ನು ಚೆಕ್ ಮಾಡಬಹುದು. ಬರ್ಡೇ ದಿನ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮೆಲ್ಲ ವಿಶ್ಗಳನ್ನು ಬರೆದ್ಬಿಟ್ಟು ದೇವಸ್ಥಾನದ ಹುಂಡೀಲಿ ಹಾಕಿ, ಬರೆಯೋಕ್ಕಾಗಲಿಲ್ಲ ಅಂದರೆ ದಟ್ ಇಸ್ ಫೈನ್. ಬರೆಯೋಕ್ಕೆ ಸಾಧ್ಯ ಆಯಿತು ಅಂತಂದರೆ ದಯವಿಟ್ಟು ಮಾಡಿ. ಓಕೆ, ಎಸ್, ಐ ಹ್ಯಾವ್ ಗಾಟ್ 3 ಡೈಸ್ ಹಿಯರ್. ಓಕೆ, ಯಾರ್ದು ಬರ್ಡೇ ಇದೆ, ಯು ವಿಲ್ ಬಿ ದ ಸ್ಟಾರ್, ಯು ಡೋಂಟ್ ಹ್ಯಾವ್ ಟು ವರಿ. ನಿಮಗೆ ಈ ಇಯರ್ ಬರ್ಡೇ ತುಂಬ ಪಾಸಿಟಿವ್ನೆಸ್ಸನ್ನು ತಂದುಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ದೇರ್ ಆರ್ ಪೀಪಲ್, ಅಂದರೆ ಕೆಲವ್ರು ಇದ್ದಾರೆ, ಅವರು ನಿಮ್ಮ ಮುಗ್ಧತೆನ ಅಡ್ವಾಂಟೇಜಾಗಿ ತೊಗೊಳೋರಿದ್ದಾರೆ. ಸೊ ಅಂತಹ ಮಾಸ್ಕ್ ಹಾಕ್ಕೊಂಡಿರೋ ಜನಗಳಿಂದ ಹುಷಾರಾಗಿರಿ. ನಿಮ್ಮ ಬರ್ಡೇ ದಿನ ಏನೋ ಟ್ರೀಟ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ನಿಮ್ಮನ್ನು ಫೂಲ್ ಮಾಡೋದು ಆಗಿರಬಹುದು, ಅಥವಾ ನಿಮ್ಮನ್ನು ತುಂಬ ಹೊಗಳಿ ನಿಮ್ಮನ್ನೆಲ್ಲ ಹೊಲಿಸ್ಕೊಂಡು ಆಮೇಲೆ ನಿಮಗೆ ಚೀಟ್ ಮಾಡೋವಂತಹ ಚಾನ್ಸಸ್ಸು ಇದೆ. ಸೊ ಜಸ್ಟ್ ಬಿ ಕೇರ್ಫುಲ್. ಆ್ಯಂಡ್ ಅವರು ಮೈಂಡ್ಸೆಟ್ ಸರಿ ಇರಲ್ಲ. ಓಕೆ, ಸೊ ಆ ಥರದ ಪರ್ಸನನ್ನು ನೀವು ಈ ವರ್ಷದಲ್ಲಿ ಮೀಟ್ ಆಗುವಂತಹ ಚಾನ್ಸಸ್ ಇದೆ. ಸೊ ಜಸ್ಟ್ ಬಿ ಕೇರ್ಫುಲ್. ಯಾರಾದರೂ ಈಗ ಮದುವೆ ಆಗುತ್ತಾ ಅಂತ ನೋಡ್ತಾ ಇದ್ದರೆ, ಅಂದರೆ ಈ ಅಟ್ಲೀಸ್ಟ್ ನಾನು ಮುಂದಿನ ಬರ್ಡೇ ಒಳಗೆ ಮದುವೆ ಆಗಬೇಕು ಅಂತ ಕೆಲವರಿಗೆ ಇರುತ್ತೆ. ಸೊ ಅಂಥವ್ರು ಮಾತ್ರ ಸ್ಪೆಷಲಿ ತುಂಬ ಚೆಕ್ ಮಾಡಿ, ಟೆಸ್ಟ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಹೊಸದಾಗಿ ಫ್ರೆಂಡ್ಶಿಪ್ ಮಾಡ್ತಾಯಿದ್ರೆ, ರಿಲೇಷನ್ಶಿಪ್ಪಲ್ಲಿ ಹೋಗ್ತಾಯಿದ್ರೆ, ಜಸ್ಟ್ ಬಿ ವೆರಿ ಕೇರ್ಫುಲ್. ಓಕೆ, ಆ್ಯಂಡ್ ಅದನ್ನು ಬಿಟ್ಟರೆ ಯು ವಿಲ್ ಬಿ ಶೈನಿಂಗ್ ಆನ್ ದ್ಯಾಟ್ ಡೇ. ನಿಮ್ಮ ಬರ್ಡೇ ದಿನ ತುಂಬ ಶೈನಿಂಗ್ ಆಗಿರುತ್ತೆ ನಿಮ್ಮ ಡೇ, ಆ್ಯಂಡ್ ಎಂಜಾಯ್ ಮಾಡ್ತೀರಾ ನಿಮ್ಮ ಡೇನ. ಬೇರೆ ಎಲ್ಲ ವಿಚಾರಗಳಲ್ಲೂ ಓಕೆ, ಬಟ್ ನನಗೆಲ್ಲೋ ಒಂದು ಕಡೆ ನೀವು ಯಾವುದಾದ್ರೂ ಒಂಥರ ಬೇಡದೇ ಇರೋ ವ್ಯಕ್ತಿನ ಮೀಟ್ ಆಗ್ತೀರಾ ಅನ್ನೋದು ಥಾಟ್ ಇದೆ. ಸೊ ಜಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಿಮಗೆ ಈ ಬರ್ಡೇಲಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಒಳ್ಳೆ ನೇಮ್, ಫೇಮ್, ಹೆಲ್ತ್ ಎಲ್ಲದು ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ.